ಮೊದಲನೇ ಲೋಕ ಅದಾಲತು ದಿನಾಂಕ 8/3/2025 ಹಮ್ಮಿಕೊಳ್ಳಬೇಕಾಗಿದೆ. ಪ್ರತಿ ಸಲ ನಾವು ನಿಮ್ಮ ಹತ್ರ ಲೋಕ ಅದಾಲತಿಗೆ ಸಹಕಾರ ಕೇಳ್ತೇವೆ. ಪ್ರತಿ ಸಲ ನೀವು ಸಹ ನಮಗೆ ತುಂಬ ಸಹಕಾರ ನೀಡ್ತೀರಾ. ಈ ಸಲನೂ ನೀವು ಒಳ್ಳೆಯ ಸಹಕಾರ ನೀಡ್ತೀರಾ ಅಂತ ನಮಗೆ ಆಶೆ ಇದೆ, ನಂಬಿಕೆ ಇದೆ. ಆದರೂ ಸಹ ನಾವು ಕೆಲವೊಂದು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತದೆ. ಅದೇ ಸಿದ್ಧತೆಗಳ ಬಗ್ಗೆ ಚರ್ಚೆ ಮಾಡಲು ಈ ಸಭೆಯನ್ನು ನಡೆಸಿರೋದು. ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಧೀಶರು ನಿಮಗೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಾರೆ, ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಅದರ ಪ್ರಕಾರ ನಾವೆಲ್ಲರೂ ನಡ್ಕೊಂಡು ಈ ವರ್ಷವೂ ಎಲ್ಲ ಲೋಕ ಅದಾಲತ್ಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳೋಣ ಅಂತ ಹೇಳ್ತಾ ಸಭೆಯನ್ನು ಮುಂದುವರಿಸಬೇಕಂತ ನಮ್ಮ ಜಿಲ್ಲಾ ನ್ಯಾಯಾಧೀಶರಿಗೆ ಹೇಳ್ಕೊಡ್ತೇನೆ. ಈಗಿನ ಈ ಸಭೆ ಕರೆದ ಉದ್ದೇಶ ಅಂದರೆ ದಿನಾಂಕ 8/3/2025 ನಡೆಯುವಂಥ ಒಂದು ಜನತಾ ಅದಾಲತ್ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಒಂದು ಕಂಪೌಂಡೇಬಲ್ ಕೇಸಸ್ಸು, ಎನ್ಆಕ್ಟ್ ಕೇಸಸ್ಸು, ಅಪೀಲ್ಗಳು, ಸಿವಿಲ್ ಅಪೀಲ್ಗಳು, ಪಾರ್ಟಿಷನ್ ಸೂಟ್ಸು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟು, ಮನಿ ರಿಕವರಿ ಸೂಟ್ಸು, ಮೇಂಟೆನೆನ್ಸ್ ಕೇಸು, ಡೈವರ್ಸ್ ಕೇಸು, ಇವುಗಳನ್ನು ಹೆಚ್ಚು ಪ್ರಕರಣಗಳನ್ನು ಗುರುತಿಸಿ ಹೆಚ್ಚು ಪ್ರಕರಣಗಳನ್ನು ಈ ಬರುವ ಲೋಕ ಅದಾಲತ್ನಲ್ಲಿ ವಿಲೇವಾರಿ ಮಾಡುವ ಉದ್ದೇಶದಿಂದ ಅದರ ಬಗ್ಗೆ ಒಂದು ಚರ್ಚಿಸುವಗೋಸ್ಕರ ನಾವು ಈ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಕಳೆದ ಬಾರಿ ನಡೆದಂಥ ಒಂದು ಜನತಾ ಅದಾಲತ್ನಲ್ಲಿ 14/12/24 ನಡೆಯುವಂಥ ಜನತಾ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ 336 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ. ಒಟ್ಟು 3277 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ. ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ನಾವು ಇದ್ದೀವಿ. ಅಷ್ಟು ಹೆಚ್ಚು ಪ್ರಕರಣಗಳು ವಿಲೇವಾರಿಗೆ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ KGF ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ವಕೀಲ ಬಾಂಧವರು ಹೆಚ್ಚು ನಮಗೆ ಸಹಕಾರ ಕೊಟ್ಟಿದ್ದರಿಂದ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದಷ್ಟೇ ಅಲ್ಲದೆ ನಾವು ಆ ಇದರಲ್ಲಿ 2,29,27,116 ಒಂದು ಅಮೌಂಟನ್ನು ಸೆಟಲ್ಮೆಂಟ್ ಅಮೌಂಟನ್ನು ನಿರ್ಧಾರ ಮಾಡಿದ್ದೀವಿ. ಹೀಗೆ ಹೆಚ್ಚು ಪ್ರಕರಣಗಳನ್ನು ನಾವು ಇದು ಮಾಡಿದ್ದೀವಿ. ಅದಕ್ಕೆ ಎಲ್ಲ ವಕೀಲ ಬಾಂಧವರ ಸಹಕಾರ ಇದರಿಂದ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದೇ ರೀತಿ ಸಹಕಾರವನ್ನು ನಾವು ಮುಂದೆ ದಿನಾಂಕ 8/3/25 ಬರುವ ಜನತಾ ಅದಾಲತ್ನಲ್ಲಿ ವಿಲೇವಾರಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಇದಕ್ಕೆ ನಮ್ಮೆಲ್ಲ ಸಹಕಾರ ಭಾಳ ಮುಖ್ಯ. ಈ ನಿಟ್ಟಿನಲ್ಲಿ ತಾವೆಲ್ಲ ವಿಶೇಷವಾಗಿ ಈ ಚೆಕ್ ಬೌನ್ಸ್ ಕೇಸ್ಗಳು, ಮುಂದೆ ಬ್ಯಾಂಕ್ ಮನಿ ರಿಕವರಿ ಸೂಟ್ಸು, ಪ್ರೈವೇಟ್ ಪಾರ್ಟಿಗಳ ಮನಿ ರಿಕವರಿ ಸೂಟ್ಸ್ ಇರ್ಬೋದು, ಮುಂದೆ 125 ಕೇಸಸ್ಸು ಮೇಂಟೆನೆನ್ಸ್ ಜೀವನಾಂಶಕ್ಕೋಸ್ಕರ ಹಾಕಿದಂಥ ಪ್ರಕರಣಗಳಾಗ್ಬೋದು, ಕಂಪೌಂಡೇಬಲ್ IPC ಕೇಸಸ್ ಇರ್ಬೋದು, MACT ಅಂದರೆ ಆಕ್ಸಿಡೆಂಟ್ ಕೇಸಿಗೆ ಸಂಬಂಧಪಟ್ಟ ಕೇಸ್ ಇರ್ಬೋದು, ಮುಂದೆ ಲ್ಯಾಂಡ್ ಅಕ್ವಿಷನ್ ಕೇಸ್ ಇರ್ಬೋದು, ಮತ್ತು ಪಾರ್ಟಿಷನ್ ಸೂಟ್ಸು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸು, ಇವನ್ನೆಲ್ಲನೂ ಹೆಚ್ಚು ಗುರುತಿಸಿ ನಮ್ಮ ಕಕ್ಷಿದಾರರಿಗೆ ಒಂದು ಸ್ವಲ್ಪ ಮನವೊಲಿಸಿ ಹೇಳಿದರೆ ನಾವು ಬರೋ ಜನತಾ ಅದಾಲತ್ನಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಮತ್ತೆ ನಾವು ಮುಂದುವರಿಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಅದಕ್ಕೆ ಎಲ್ಲ ವಕೀಲ ಬಾಂಧವರು ತಾವೇನು ಮೊದಲೇನು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಸಹಕಾರವನ್ನು ಮುಂದುವರಿಸಬೇಕು ಅಂತ ನಾನು ಎಲ್ಲರ ಪರವಾಗಿ ವಿನಂತಿಸ್ಕೊಳ್ತೀನಿ. ಪರಿಶ್ರಮವಾಗಿ ಈ ಒಂದು ಕಾನೂನಿನ ತಿಳುವಳಿಕೆಯಲ್ಲಿ ಹಲವಾರು ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತಾ ಇದ್ದಾರೆ. ಇಂತಹ ಒಂದು ಸೌಲಭ್ಯವನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ಎಲ್ಲ ಕಕ್ಷಿದಾರರು ಮತ್ತೊಮ್ಮೆ ಸದುಪಯೋಗ ಪಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ, ಮನವಿ ಮಾಡೋದು. Part of Legal Services Authority of KGF and the presence of mind of our Honorable Judge, Third District Magistrate Judge Badami, Sir, as well the Chairman of Legal Services Committee, Sriman Muzaffar Manjuri, and the Secretary of Legal Service Authority, Mr. Vinod Kumar Sir, apart from our other judges, Ranab Sahibu, ಮತ್ತು ಮಂಜು ಸರ್, ಮೇಡಮ್ ಎಲ್ಲರೂ ಸೇರಿ they've been imbibed with this concept and ideology we are working out.
In fact, it is very happy to say in this occasion that for the last year, end of Adalat, we have been on the heart of High Court of Karnataka Legal Service Authority of State, that we have been actually targeted more than 3,700 cases about it. So even monetarily we also succeeded. It is not only the involvement of and the cooperation of advocates. Apart from the involvement of the judicial officers is more important, that they are convincing and compromise in terms of equating both the parties to resolve the issue amicably. But however, we also face a difficulty even after resolving the issue. In many cases, the party on the consumed occasion, they fail to pay the money. In fact, there is a way that we can appraise the court by filing our execution petition or for recovery petition office is there. But I request our honorable presiding officer of all to take stringent action against the subsequent level for recovery proceedings. Then only they will come down for immediate settlement on one or two occasions. That is important. And with regard to the matrimonial cases, and I already appraised the matter to the honorable judges to compromise the advocate first. Then we can enter into compromise between the husband and wife. Because there is itches I have seen here and there. Look at somebody used to trying to fight. On the other side, somebody want to intend to compromise. But across the sufferers only husband, wife and children. Therefore, that also very important to take into consideration at this point of time. And with all this, I have no much more to say in this occasion. But at the end of a message, I would like to spell that this coming Saturday at 10 a.m. exactly, there will be a Voters' Day celebration going to be celebrated at the Parliament office. Apart from after 10:30, they are going to inaugurate a free medical camp led by Dr. Harivaran team, more than some 10 members of the team, including 5 doctors coming. The only basis of the conducting the free medical camp for the advocates and the person of his family. The reason we until lost our brother and advocate, a great friend of mine and also a very noble advocate, Prakash Kumar Shetty. And therefore, that occasion, I would like to say that it is just necessary that everybody should take this opportunity and extend your kind cooperation. Not to this has been done at the cost of our honorable presiding officer, third Asian district and session judge, as well our honorable principal senior civil judge and our secretary, legal authority secretary, Ved Kumar sir. I have been contributed more to involve this coming ensuing free medical camp, calling up for the Harivaran, interact with them in the chamber and made some arrangements. And I think this is the best opportunity. Why I am telling this? Of course, free medical camps and the cost of his team is going to be held. And the event that you want to bring more equipments also. Apart from anybody having difficulty, health hazards, they have an opportunity to go to Bangalore with the concession rate at the cost of the judges. Therefore, with this, our judges also apply this matter to Harivaran. In the event of anything goes wrong, suppose they can have a chance to go further treatment to Bangalore at Columbia Hospital at the cost of Mr. Harivaran. This is what I want to say here. With these few words, I would like to conclude. Thank you, one and all. ಸೊ ಲೋಕ್ ಅದಾಲತ್ ಅಂದರೆ ಅದು ಹೆಂಗಾಯ್ತಂದರೆ ಪೇಪರಲ್ಲಿ ಬಂದಾಗ KGF ಕೋರ್ಟ್ಗಳಲ್ಲಿ ಮ್ಯಾರೇಜ್ ಮಾಡಿದ್ದಾರೆ, ರಿಯೂನಿಯನ್ ಮಾಡಿದ್ದಾರೆ ಅಂದಾಗ ಸೊ ಲೋಕ್ ಅದಾಲತಲ್ಲಿ ಈ ಥರ ಕೂಡ ಪಾಸಿಬಿಲಿಟೀಸ್ ಇದೆ ಅನ್ನುವ ಒಂದು ಮೆಸೇಜನ್ನು ಪಬ್ಲಿಕ್ಗೆ ಹೋಗಿ ಸೇರಿದೆ. ಕೋರ್ಟ್ ಅಂದರೆ ಹೋಗಿ ಕೇಸ್ ನಡೆಸ್ತಾರೆ, ಡೈವರ್ಸ್ ಕೊಟ್ಬಿಡ್ತಾರೆ, ಇಲ್ಲ ಏನೋ ಒಂದು ಆಗುತ್ತೆ, ದುಡ್ಡು ಕೊಡ್ತಾರೆ, ಸೆಟಲ್ಮೆಂಟ್ ಆಗುತ್ತೆ ಅನ್ನೋದನ್ನು ಬಿಟ್ಟು ಇಲ್ಲಿ ರಿಯೂನಿಯನ್ ಕೂಡ ಆಗ್ತದೆ, ಅಲ್ಲಿ ಕೂಡ ಅದು ಕೂಡ ಒಂದು ಒಳ್ಳೆ ವಾತಾವರಣ ಆಗಿದೆ. ಇನ್ನೊಂದೇನೆಂದರೆ ಸುಮಾರು ಬ್ಯಾಂಕ್ಗಳಲ್ಲಿ KGF ಅಲ್ಲಿ ಸುಮಾರು ಬ್ಯಾಂಕ್ಗಳಲ್ಲಿ ಸಾಲ ಕೊಟ್ಟಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ, ಅದು ಏನೋ ಪ್ರೈವೇಟ್ ಬ್ಯಾಂಕ್ ತಮಗೆ ಬರ್ತದೆ ಏನೋ ನನಗೆ ಗೊತ್ತಿಲ್ಲ. ಈ DCC ಬ್ಯಾಂಕು ಬೇರೆ ಬ್ಯಾಂಕ್ಗಳಲ್ಲಿ ಕೂಡ ಸುಮಾರು ಲೋನ್ಗಳು ಕೊಟ್ಟಿದ್ದಾರೆ. ಅದಕ್ಕೆ ಏನಾದರೂ ನಮ್ಮ ಲೋಕ ಅದಾಲತಲ್ಲಿ ವ್ಯಾಪ್ತಿಯಲ್ಲಿ ಬರ್ತದ ಅಂತ ನೋಡಬೇಕು. ಯಾಕಂದರೆ ಮನೆಗಳ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ, ವಸೂಲಿ ಮಾಡ್ತಾರೆ, ಬೇರೆ ಥರ ಸೂಸೈಡ್ ಅಟೆಂಪ್ಟ್ ಕೂಡ ನಡೀತಾ ಇದೆ. ಅದರಿಂದ ಐ ಬ್ರಿಂಗ್ ಟು ದಟ್ ಇನ್ಫಾರ್ಮೇಷನ್ ಟು ದಿ ಲೀಗಲ್ ಸರ್ವಿಸ್ ಅಥಾರಿಟಿ. ದೀಸ್ ಬ್ಯಾಂಕ್ಸ್, ಎಸ್ಪೆಷಲಿ DCC ಬ್ಯಾಂಕ್,
ಈ ಬ್ಯಾಂಕ್ನಲ್ಲಿ ಏನು ಮಾಡ್ತಾರೆ ಅಂದರೆ ವಸೂಲಿ ಮಾಡಿಲ್ಲ ಅಂದರೆ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ. ಸೂಸೈಡ್ ಅಟೆಂಪ್ಟ್ಗಳು ಕೂಡ ನಡೆದಿದೆ. ಅದರಿಂದ ಆ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಕರೆಸಿ ಅಲ್ಲಿ ಸುಮಾರು ಕೇಸಸ್ ಪೆಂಡಿಂಗ್ ಇದೆ. ಸೊ ನಾವು ದ ಗೌರ್ಮೆಂಟು ಎಲ್ಲೋ ಸ್ಲ್ಯಾಬ್ಗಳು ನಮ್ಮ ಎಷ್ಟು ಪ್ರಿನ್ಸಿಪಲ್ ಕಟ್ಟಿದರೆ ಸಾಕು, ಇಂಟ್ರೆಸ್ಟ್ ವೇವ್ ಮಾಡ್ತೀವಿ ಅಂತ ಮಾಡ್ತಾರೆ. ಆ ರೀತಿಯಲ್ಲಿ ಬ್ಯಾಂಕ್ಗಳಲ್ಲಿ ಅವರೇ ಬಚ್ಚಿಟ್ಕೊಳ್ತಾರೆ. ಕೇಸಸ್ನ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಕೊಡೋದಿಲ್ಲ. ಸೊ ಇಲ್ಲಿ ಪಾರ್ಟಿಗಳನ್ನು ನೋಟಿಸ್ ಕೊಟ್ಟು ಕರೆಸೋದಿಲ್ಲ. ಸೊ ಆ ರೀತಿ ಒಂದು ಇನಿಷಿಯೇಟಿವ್ ತಗೊಂಡ್ರೆ ದೆನ್ ಅಗೈನ್ ದ ಪಬ್ಲಿಕ್ ವಿಲ್ ಅಪ್ರಿಷಿಯೇಟ್ ದ ಲೀಗಲ್ ಸರ್ವಿಸ್ ಅಥಾರಿಟಿ. ಲೀಗಲ್ ಸರ್ವಿಸ್ ಲೋಕ ಅದಾಲತ್ಗಳಿಗೆ ಹೋದರೆ ನಮಗೆ ಒಂದು ನ್ಯಾಯ ಸಿಗ್ತದೆ ಅಂತ ಕೂಡ ನ್ಯಾಯಾಲಯದ ಮೇಲೆ ಒಂದು ಮೆಸೇಜ್ ಬರ್ತದೆ ಅಂತ ಹೇಳಿ, ಇನ್ನೊಂದು ಈ ಮೀಡಿಯೇಷನ್ಗಳಲ್ಲಿ ಸೊ ಒನ್ಸ್ ಮೀಡಿಯೇಷನ್ ಆಗುತ್ತೆ, 3 ಟರ್ಮ್ಸ್ ಆಗಿ ತಿರ್ಗಾ ರಿಪೋರ್ಟ್ ಆಗಿಬಿಡ್ತಾರೆ. ಅನ್ಫಾರ್ಚುನೇಟ್ಲಿ ಎಗೈನ್ ಅವ್ರು ರಿಯೂನಿಯನ್ ಆಗ್ತಾರೆ, ಮನೆ ಹತ್ರ ಹೋಗಿ ಮಾಡ್ತಾರೆ. ಅದರಿಂದ ಈ ಮೀಡಿಯೇಷನ್ಗಳನ್ನು 2-3 ಸಾರಿ ಕೂಡ ತಿರ್ಗಾ ಕೂಡ ರೆಫರ್ ಮಾಡಿ ಸ್ವಲ್ಪ ಇದು ಮಾಡಿದರೆ ಮ್ಯಾರೇಜ್ಗಳು ಆಗುವಂಥ, ರಿಯೂನಿಯನ್ ಆಗುವಂಥ ಸಾಧ್ಯತೆಗಳಿದೆ. ಅದರಿಂದ KGF ಕೋರ್ಟಿಗೆ ಲಾಸ್ಟ್ ಇನ್ಸಿಡೆಂಟ್ ಏನು ಮ್ಯಾರೇಜ್ ಆಗಿರೋದು ಮತ್ತು ಈ ಥರ ರಿಯೂನಿಯನ್ ಆಗಿರೋದು, ಇದರಿಂದ ನಮಗೆ ಒಂದು ಫರ್ದರ್ ಆಗ್ತದೆ ಅಂತ ಕೂಡ ಒಂದು ಸುದ್ದಿ ಬಂದಿದೆ. ಅದರಿಂದ ವಿ ಆರ್ ಆಲ್ಸೋ ಕೋಪ್ರೇಟ್ ಆ ಥರ ಮಾಡ್ತೀವಿ. ಏನು BME ಸರ್ ಹೇಳಿದ್ರು ಅದನ್ನು ನಾನು ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ. ಈಗ ಲಾಯರ್ಸ್ ಕೂಡ ಕೋಪ್ರೇಟ್ ಮಾಡಬೇಕು ಫಾರ್ ದಿ ಮ್ಯಾಟ್ರಿಮೋನಿಯಲ್ ಕೇಸಸ್ಸಲ್ಲಿ. ಲಾಯರ್ಸ್ ಕೂಡ ಕೋಪ್ರೇಟ್ ಮಾಡಿದರೆ ಮಾತ್ರ, ಯಾಕಂದರೆ ನಾವು ಸರಿಯಾಗಿ ಅವರಿಗೆ ಗೈಡ್ ಮಾಡಿದರೆ ಸುಮಾರು ಕೇಸಸ್ಸು ಸಾಧ್ಯತೆಗಳು ಇರ್ತದೆ. ಆದ್ದರಿಂದ ಲೀಗಲ್ ಸರ್ವಿಸ್ ಅಥಾರಿಟಿ ಸರಿಯಾದ ಇನಿಷಿಯೇಟಿವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಹಾಗೂ ನನ್ನ ಸನ್ಮಾನಿತವರಿದ್ದಾರೆ, ಮಾಧ್ಯಮದವರೇ, ಇತರೆ ಸ್ನೇಹಿತರೆ, ಈ ಲೋಕ ಅದಾಲತ್ನಲ್ಲಿ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಜಿಲ್ಲೆಯಲ್ಲೇ ನಮ್ಮ ಪ್ರಪ್ರಥಮವಾಗಿ ನಮ್ಮ KGF ನ್ಯಾಯಾಲಯಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಮೆಸೇಜ್ ಇದೆ. ಕಾರಣ ಏನಂದರೆ ನಮ್ಮ ನ್ಯಾಯಮೂರ್ತಿಗಳು ಎಲ್ಲರೂ ನಮ್ಮ ನ್ಯಾಯವಾದಿಗಳು ಸಹಕಾರದಿಂದ ಹೆಚ್ಚಿನ ಕೇಸುಗಳನ್ನ ಇದರಲ್ಲಿ ಲೋಕ ಅದಾಲತ್ನಲ್ಲಿ ನಾವು ಪರಿಗಣಿಸ್ತಾ ಇದ್ದೀವಿ. ರಾಜಿ ಮಾಡಿಕೊಳ್ಳೋಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಎಲ್ಲ ವಿಷಯಗಳಿರುತ್ತೆ. ನಮ್ಮ ಸ್ನೇಹಿತರು ಹೇಳಿದಾಗ ಬ್ಯಾಂಕ್ ವಿಷಯದಲ್ಲಿ ಒಂದೇ ಒಂದು ಮಾತು, ಎಲ್ಲರೂ ಈ ಎಲ್ಲ ಬ್ಯಾಂಕ್ ಅಧಿಕಾರಿಗಳಿಗೂ ಒಂದು ಸುತ್ತೋಲೆ ಇದೆ. ಅದು ನಾವು ನ್ಯಾಯಾಧೀಶರಿಗೆಲ್ಲರೂ ನಾನು ಸ್ವಲ್ಪ ಅವ್ರಿಗೆ ಮ್ಯಾನೇಜರ್ಸ್ ಯಾರಾದರೂ ಇದ್ರೂ ಸರಿ ಅವ್ರು ಸ್ವಲ್ಪ ಕರೆಕ್ಟಾಗಿ ತಾವು ಹೇಳಿಬಿಟ್ಟು ತಮ್ಮಲ್ಲಿ OTC ಸ್ಕೀಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. OTC ಸ್ಕೀಮಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಯಾರೇ ರೈತರಿಗೆ ಏನು ಸಾಲ ಕೊಟ್ಟಿರ್ತಾರೋ ಆ ಸಾಲದಲ್ಲೇ 25% ಕೊಡಬೇಕು, ಬಡ್ಡಿ ಅಲ್ಲ. ನಾನು ಮೊನ್ನೆ ನಾನು ಮೇಡಮ್ ಅವ್ರ ಕೋರ್ಟಲ್ಲಿ ಕೌನ್ಸಿಲರ್ ಇಲ್ಲ, ನಾನು ಕನ್ಸಿಲೇಟರ್ ಅಲ್ಲ, ನಾನು ಹೋಗಿ ಸುಮಾರು 8 ಕೇಸ್ ರಾಜಿ ಮಾಡಿಸಿದೆ. ಮ್ಯಾನೇಜರ್ ದಬಾಯಿಸಿ ಈ OTC ಸ್ಕೀಮ್ ಇದೆ, ಹೀಗಾಗಿ ರೈತರಿಗೆ ಸಪೋರ್ಟ್ ಮಾಡಲ್ಲ, ಬಡ್ಡಿ ಮಾತ್ರ ಬಡ್ಡಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಪಕ್ಕದಲ್ಲಿ ಆಗ್ತದೆ, ಬಡ್ಡಿ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಪಕ್ಕದಲ್ಲಿ ತಿಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಕಿನ ವಿರೋಧವಾಗಿ ಮಾತಾಡಿದೆ. ನನ್ನ ವಿಷಯದಲ್ಲಿ ಕೆಲವರು ROಗಳಿಗೆ ಕಂಪ್ಲೇಂಟ್ ಮಾಡಿರೋದಿದೆ. ಅದಕ್ಕೆಲ್ಲ ನಾನು ಯೋಚನೆ ಮಾಡೋಣ, ನನ್ನ ಕೆಲಸ ಇದೆ, ನನಗೆ ಸಮಾಧಾನ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಂಕ್ ಮ್ಯಾನೇಜರ್ಸನ್ನ ಕರೆದು ನಾವುಗಳು ದಯವಿಟ್ಟು ಹೇಳಬೇಕು ಅಂತ ನಾವು ಹೇಳಿದ್ದೇವೆ. OTC ಸ್ಕೀಮ್ ಅಂತಿದೆ, ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ 25% ಬೆಳೆ ಸಾಲ ಇತ್ತು ಅಂದರೆ ಬಡ್ಡಿಯಲ್ಲದೆ ಅದರ ಅಸಲನ್ನು ಅಲ್ಲಿ ಹುಡ್ಕೋಬೇಕು ಅಂತ ಒಂದು ಅವ್ರಿಗೆ ನಿರ್ದೇಶನ ಇದೆ. ಆಮೇಲೆ ಅವ್ರಿಗೊಂದು ಸ್ಪೆಷಲ್ ಅಧಿಕಾರ ಕೊಟ್ಟಿರ್ತಾರೆ ಸುಮಾರು, ಅಥವಾ 5%, 10%, 25% ತನಕನೂ ಕಮ್ಮಿ ಮಾಡುವಂಥ ಅಧಿಕಾರ ಅವ್ರಿಗೆ ಇರುತ್ತೆ. ಆ ಒಂದು ಅಧಿಕಾರನ ಅವರು ಚಲಾವಣೆ ಮಾಡಿ ರೈತರಿಗೆ ಸಹಾಯ ಆಗಲಿ, ಅದನ್ನು ಅರ್ಥಂತ ನಮ್ಮ ಎಲ್ಲ ವಕೀಲರ ಮಿತ್ರರನ್ನು ಅದನ್ನು ಉಪಯೋಗಿಸ್ಕೊಂಡು ಆಯಾ ಕಕ್ಷದಾರಿಗೆ ಅಪೇರ್ ಆಗೋರು ಆಯಾ ಕೇಸ್ ಬಂದಾಗ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೈ ಹಿಂದ್.